ಹೋಗೋದು. ಅದಕ್ಕಿಂತ ಮುಖ್ಯವಾಗಿ ಈಗ ಅಲ್ಲಿ ಆಗಬೇಕಾಗಿದ್ದು ಕನ್ನಡ ಹುಟ್ಟಿದನೂ ಇಲ್ಲೋ ಅನ್ನುವಂಥ ಚರ್ಚೆ. ಕನ್ನಡಿಗರಾದ ನಾವು ತಮಿಳರಿಗೆ ಕನ್ವಿನ್ಸ್ ಮಾಡುವಂಥದ್ದು ಅಥವಾ ವಿದ್ವಾಂಸರ ಮೂಲಕ ಕನ್ವಿನ್ಸ್ ಮಾಡುವಂಥದ್ದು ಈಗ ಆದ್ಯ ಕರ್ತವ್ಯವಾಗಿದೆ ಅನ್ನುವಂಥ ವಿಚಾರಕ್ಕೆ ಬಂದು ಇವತ್ತು ಸುಪ್ರೀಂ ಕೋರ್ಟ್ ನಿಂತದ. ಅದಕ್ಕಾಗಿ ಈ ಒಂದು ನೆಲೆಯಲ್ಲೇ ಅಂದ್ರೆ ಮತ್ತು ಸ್ಪಷ್ಟವಾಗಿ ಹೇಳ್ತದೆ ಸುಪ್ರೀಂ ಕೋರ್ಟು, ಬೆದರಿಕೆ ಹಾಕಬೇಡ್ರಿ, ಅಂಜಿಕೆ ಹಾಕಬೇಡ್ರಿ, ನೋಡಿದ್ರೆ ನಾವು ಗದ್ದಲ ಮಾಡ್ತೀವಿ, ಬೆಂಕಿ ಹಚ್ತೀವಿ, ಮಾಡ್ತೀವಿ, ಇದನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ನೋಡುವ ಮತ್ತು ಅದನ್ನು ಆಸ್ವಾದಿಸೋಕೆ ಎಲ್ಲರಿಗೂ ಅದ. ಅವ್ರು ನೋಡೋದು ಬಿಡೋದು ಅವ್ರಿಗೆ ಬಿಟ್ಟು ವಿಷಯ. ಅವ್ರು ಸ್ವತಃ ನಿರ್ಧಾರ ಮಾಡಬೇಕು. ನಾವು ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಮತ್ತವರಾಗಿರ್ಬೋದು ನಿರ್ಧಾರ ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ತಪ್ಪಾಗಿದಂಥ ಹೈಕೋರ್ಟ್ ಕೇಳೋ ಹಕ್ಕು ಇಲ್ಲ ಅನ್ನುವಂಥ ಮಾತು ಯಾರಿಗೂ ಇಲ್ಲ ಅನ್ನುವಂಥ ಮಾತನ್ನು ಅದು ಈಗ ಒಟ್ಟಾರೆ ಕೊನೆಗೆಯಲ್ಲಿ ಬಂದು ಸತ್ಯದಪ್ಪ ಅಂತಂದ್ರೆ, ಈಗ ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ನೀವು ಏನಪ್ಪ ವೈಚಾರಿಕವಾಗಿ ಮತ್ತು ಐತಿಹಾಸಿಕವಾಗಿ ಅವುಗಳನ್ನ ನೀವು ಸುಳ್ಳು ಮಾಡಬೇಕು ವಿನಃ ನೀವು ಧಮಕಿ ಕೊಟ್ಟಲ್ಲ ಅಂತೇಳಿ. ಮತ್ತು ಅದು ನಿಜ ಅನ್ನೋದ ಪ್ರಜಾಪ್ರಭುತ್ವದಲ್ಲ. ಧಮಕಿ ಕೊಡೋದು, ಬೆದರಿಸೋದು, ಮಾಡೋದು, ಬೆಂಕಿ ಹಚ್ಚೋದು ಇವೆಲ್ಲ ಇಲ್ಲಿಗಲ್ ಗುಂಡಾಗಿರಿಗಳು ಆಗ್ತಾವೆ. ಅದನ್ನು ವಿರೋಧಿಸುವಂಥ ಮಾತು ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಸುಪ್ರೀಂ ಕೋರ್ಟ್ ಮಾತು ಸತ್ಯದ. ಅದಕ್ಕಾಗಿ ನಾವೀಗ ನಮ್ಮ ಮುಂದಿರುವಂಥದ್ದು ಏನಪ್ಪ ಅಂದರೆ ಎಲ್ಲ ಕನ್ನಡಿಗರು ಒಕ್ಕಟ್ಟಿನಿಂದ ಆ ಚಿತ್ರವನ್ನು ನೋಡುವುದನ್ನು ನಾವು ಬಹಿಷ್ಕಾರಕ್ಕೆ ಹೋಗೋದೇ ಇರುವಂಥದ್ದು ಅಂತ. ಇನ್ನು ಇರುವಂಥದ್ದು ಏನಪ್ಪ ಅಂದರೆ ಕನ್ನಡಿಗರ ಈ ದಿಶೆಯಲ್ಲೇ ನಿರ್ಧಾರ ತೆಗೆದುಕೊಂಡ ಕಮಲ್ ಹಾಸನ್ರ ಒಟ್ಟಾರೆ ಚಿತ್ರಗಳನ್ನು ನೋಡೋದನ್ನ ಅವ್ರವ್ರು ಸ್ವತಃ ಬಿಡಬೇಕು ವಿನಃ ಸರ್ಕಾರ